ರಾಗಿನೇ ಕೊಡಬೇಡಿ, ಯಾಕಂದ್ರೆ 3 ಟೈಮು ರಾಗಿ ಆದರೆ ಮಗುಗೆ ಇಷ್ಟಪಡ್ಲಿಕ್ಕಿಲ್ಲ. ವೆರೈಟೀಸ್ ಬೇಕು. ಸೊ ಅದಕ್ಕೆ ಅನ್ನ ಅಥವಾ ರೈಸ್ ಮ್ಯಾಶ್ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ವೆಜಿಟೇಬಲ್ಸು, ಕ್ಯಾರೆಟು, ಆಲೂಗಡ್ಡೆ, ಬೀನ್ಸು ಹಾಕೋದು. ಆಮೇಲೆ 15 ದಿನ ಆದಮೇಲೆ ಒಂಚೂರು ಹಣ್ಣುಗಳು ಸ್ಟಾರ್ಟ್ ಮಾಡಿ. ಸರ್ ಆಮೇಲೆ ಇನ್ನೊಂದು, ಈಗ ಬಾಳೆಹಣ್ಣಿಗೆ ಜೇನುತುಪ್ಪ ಸೋದ್ಬಿಟ್ಟು ತಿನ್ಸೋದು, ಮಾತು ಬೇಗ ಬರುತ್ತೆ ಅಥವಾ ಬುದ್ಧಿ ಚುರುಕಾಗುತ್ತೆ ಅನ್ನೋದು ಇದೆ. ಅದೇನಾದ್ರೂ ಯಾವುದೂ ಇಲ್ಲ. ಯಾವುದು ಯಾವುದರಿಂದಲೂ ಬುದ್ಧಿ ಚುರುಕಾಗಲ್ಲ. ಬುದ್ಧಿ ಚುರುಕಾಗೋದು ಅವರ ಒಂದು ಜೀನ್ಸು. ಎರಡನೇದು ಅವರಿಗೆ ಯಾವ ಥರ ನಾವು ಸಾಂದರ್ಭಿಕವಾಗಿ ವಾತಾವರಣವನ್ನು ಕಲ್ಪಿಸಿಕೊಟ್ಟಿದ್ದೀವಿ, ಅವನ ಮೆದುಳು ಬೆಳವಣಿಗೆಗೆ ನಾವು ಯಾವ ಥರ ಇಂಪುಟ್ಸ್ ಕೊಟ್ಟಿದ್ದೀವಿ ಅದರ ಮೇಲೆ ಇರುತ್ತೆ. ಈ ಇದು ಜೇನುತುಪ್ಪ ತಿಂದೆಲ್ಲ ಏನಾಗಿರಲಿಲ್ಲ. ಈಗ ಸೆರ್ಲ್ಯಾಕ್ ಇದೆ ಸರ್, ಯೂಶಲಿ ಎಲ್ಲರೂ ಅದನ್ನೇ ಫೀಡ್ ಮಾಡೋದು. ಈಗ ಇನ್ನೊಂದಿಗೆ ಸ್ಟಾರ್ಟ್ ಆಗಿದೆ, ಶುಗರ್ ಕಂಟೆಂಟ್ ಇದೆ ಅದರಲ್ಲಿ ಅಂತ ಹೇಳಿ. ಈಸ್ ಇಟ್ ಟ್ರೂ? ಹೌದು, ಸ್ವಲ್ಪ ಮಟ್ಟಿಗೆ ಹೌದು. ಈಗ ಅವರೇ ಮ್ಯಾನುಫ್ಯಾಕ್ಚರರ್ಸೇ ಲೋ ಶುಗರ್ ಎಲ್ಲ ಮಾಡಿದ್ದಾರೆ. ಬಿಗಿನಿಂಗಲ್ಲಿ ಸ್ವಲ್ಪ ಜಾಸ್ತಿ ಇತ್ತು. ಈವನ್ ಇನ್ಫೆಂಟ್ ಫಾರ್ಮುಲಾದಲ್ಲೂ ಶುಗರ್ ಅಂಶ ಜಾಸ್ತಿ ಇತ್ತು. ಅದರಿಂದಾಗಿ ಏನಾಗ್ತಾ ಇತ್ತು, ಈ ನೀವು ಫಾರ್ಮುಲಾ ಕುಡಿದು ಮಗು ನೋಡ್ಬೋದು, ಸ್ವಲ್ಪ ದಪ್ಪ ಇರುತ್ತೆ. ಅದರಿಂದಾಗಿ ಮಕ್ಕಳು ತುಂಬ ಹೆಲ್ದಿ ಇರ್ತಾರೆ ಅಂತ. ದಪ್ಪ ಈಸ್ ನಾಟ್ ಈಕ್ವಲ್ ಟು ಹೆಲ್ದಿ, ಅದನ್ನು ಫಸ್ಟ್ ನೆನ್ಪಿಟ್ಕೊಳ್ಳಿ. ಈಗಿನ ಫಾರ್ಮುಲಾಸಲ್ಲಿ ಇವೆಲ್ಲ ಕಮ್ಮಿ ಮಾಡಿದ್ದಾರೆ. ಅದರಿಂದ ಈವನ್ ಈ ಇನ್ಫೆಂಟ್ ಮಿಲ್ಕ್ ಫಾರ್ಮುಲಾದಲ್ಲೂ ಶುಗರ್ ಅಂಶ ಕಡಿಮೆ ಆಗಿದೆ. ಸೆರ್ಲ್ಯಾಕ್ ಕೊಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಅಲ್ಲ, ಕೊಡಬೇಕು ಅಂತ ನಾನು ಹೇಳ್ತಾ ಇಲ್ಲ. ನ್ಯಾಚುರಲ್ ಫುಡ್, ಮನೆ ಆಹಾರನೇ ಜಾಸ್ತಿ ಕೊಡಿ. ಎಲ್ಲಾದರೂ ಮಾಡೋಕ್ಕಾಗಿಲ್ಲ, ಟ್ರಾವೆಲ್ ಮಾಡ್ತೀರಾ ಅಥವಾ ತಾಯಿಗೆ ಹುಷಾರಿಲ್ಲ, ಇವತ್ತು ಅಡುಗೆ ಮಾಡೋಕ್ಕಾಗಿಲ್ಲ ಅಂಥ ಪರಿಸ್ಥಿತಿಯಲ್ಲಿ ಕೊಡಿ. ಅದರ್ವೈಸ್ ರೆಗ್ಯುಲರ್ ಆಗಿ ರೆಕಮೆಂಡ್ ಹೋಮ್ ಮೇಡ್ ನ್ಯಾಚುರಲ್ ಫುಡ್ಡೇ ಬೆಸ್ಟ್. ಆಮೇಲೆ ಈಗ ಇನ್ನೊಂದಿದೆ ಸರ್, ಈ ಸ್ಟೇಜಸ್ ಆದಮೇಲೆ ಅಂದರೆ ಈಗ 6 ಮಂತ್ಸ್ 5 ಮಂತ್ಸ್ ಮಕ್ಕಳನ್ನ ತಗೊಂಡೋಗ್ಬಿಟ್ಟು ಇದು ವಾಕರಿಗೆ ಹಾಕ್ಬಿಡ್ತಾರೆ. ಬೇಗ ಕಾಲು ಬರುತ್ತೆ, ಕಾಲಲ್ಲಿ ಸ್ಟ್ರೆಂತ್ ಬರುತ್ತೆ, ಅದು ಪುಷ್ ಮಾಡಿ ಅಂತ. ನಿಜವಾಗಿ ಹೇಳಬೇಕಂದ್ರೆ ವಾಕರಲ್ಲಿ ಹಾಕಬಾರ್ದು. ಒಂದು ಉದಾಹರಣೆ ಕೊಡ್ತೇನೆ. ಕೆನಡಾ ದೇಶದಲ್ಲಿ ವಾಕರ್ ಎಷ್ಟು ಸೇಲ್ ಆಗ್ತಾ ಇತ್ತು ಅಂದರೆ, ಈಗ ನಮ್ಮಲ್ಲಿ ಅಬಕಾರಿ ವಿಭಾಗವನ್ನು ಬ್ಯಾನ್ ಮಾಡಲ್ಲ. ಯಾಕೆ? ಅದರಿಂದ ಸರ್ಕಾರಕ್ಕೆ ತುಂಬ ದುಡ್ಡು ಬರುತ್ತೆ. ಅದೇ ಥರ ಅಷ್ಟೇ ಮುಖ್ಯವಾಗಿ ಕೆನಡಾದಲ್ಲಿ ಇದರಿಂದ ದುಡ್ಡು ಬರ್ತಾ ಇತ್ತು, ವಾಕರಿಂದ. ಅಂದರೆ ಅಲ್ಲಿ ಪ್ರತಿ ತಾಯಿಗಳು ವಾಕರ್ ಆಗ್ತಾ ಇದ್ರು. ಆದರೆ ಸ್ವಲ್ಪ ವರ್ಷ ನಂತರ ಅವರು ಅನಲೈಸ್ ಮಾಡಿದಾಗ ವಾಕರಿಂದ ಇಂಜುರೀಸ್ ಜಾಸ್ತಿ ಆಯಿತು, ಆಮೇಲೆ ಬೇರೆ ತೊಂದರೆಗಳು. ಈ ಸಡನ್ ಅವ್ರು ಬ್ಯಾನ್ ಮಾಡಿದ್ರು. ಅವ್ರ ದುಡ್ಡನ್ನು ನೋಡಿಲ್ಲ, ಬ್ಯಾನ್ ಮಾಡಿಬಿಟ್ಟು ಕಂಪ್ಲೀಟ್ ಬ್ಯಾನ್. ಈಗ ಕೆನಡಾದಲ್ಲಿ ನಿಮಗೆ ವಾಕರ್ ಸಿಗಲ್ಲ. ಯಾಕೆ ಬ್ಯಾನ್ ಮಾಡಿದ್ರು? ಒಂದು, ನೀವು ಎಷ್ಟೇ ಕೇರ್ಫುಲ್ ಇದ್ದರೂ ಎಡವಿ ಬೀಳ್ತಾರೆ. ತುಂಬ ಇಂಜುರೀಸ್ ಆಗಿದೆ, ಚಿಕ್ಕ ಪುಟ್ಟ ಇಂಜುರೀಸ್ ಬಿಟ್ಟು ತಲೆ ಇಂಜುರೀಸ್ ಹಿಂಗೆ ಎಗ್ರಿ ಬೀಳ್ತಾರೆ, ಆವಾಗ ಇಂಜುರೀಸ್ ಆಗಿದ್ದಾವೆ. ಎರಡನೇ ವಿಷಯ ಏನಂದರೆ, ಈಗ ಪ್ರಕೃತಿ ನಮಗೆ ಇಷ್ಟು ತಿಂಗಳಿಗೆ ನಡೆಯೋದು, ಇಷ್ಟು ತಿಂಗಳಿಗೆ ನಿಲ್ಲೋದು, ಇಷ್ಟು ತಿಂಗಳಿಗೆ ಅಂತ ಮಾಡಿದೆ. ನಾವು ಅದಕ್ಕಿಂತ ಬೇಗ ಮಾಡೋಕ್ಕೆ ಹೋದರೆ ದೇಹದ ಮೇಲೆ ನೆಗೆಟಿವ್ ಎಫೆಕ್ಟ್ ಆಗುತ್ತೆ. ಈಗ ವರ್ಷ ಅಂದರೆ ನಡೀತವೆ ಹೆಚ್ಚಿನ ಮಕ್ಕಳು. ಇದು 8 ತಿಂಗಳಿಗೆ ಹಾಕ್ಬಿಟ್ರೆ ಅದರ ಮೂಳೆ ಇನ್ನು ಜಾಸ್ತಿ ಬೆಂಡ್ ಆಗುತ್ತೆ. ಸೊ ಇವೆಲ್ಲ ತುಂಬ ಪ್ರಾಬ್ಲಮ್ಸ್ ಇದ್ದಾವೆ. ಆಮೇಲೆ ಕೆಲವು ಮಕ್ಕಳಲ್ಲಿ ಸ್ಪೀಚ್ ಸ್ವಲ್ಪ ಡಿಲೇ ಆಗುತ್ತೆ. ಏನಾದ್ರು ಪರ್ಟಿಕ್ಯುಲರ್ ರೀಸನ್ಸ್ ಇದೆನಾ ಸರ್ ಸ್ಪೀಚ್ ಡಿಲೇ ಆಗೋದಕ್ಕೆ? ನೋಡಿ, ಸ್ಪೀಚ್ ಡಿಲೇ ಜನರಲಿ 1 ಇಯರ್ ನಂತರ ಅವರು ಫ್ಯೂ ವರ್ಡ್ಸ್ ಅಟರ್ ಮಾಡ್ತಾರೆ. 1.5 to 2 ಒಂದು 10-12 ವರ್ಡ್ಸ್ ಆದರೂ ಹೇಳಬೇಕು. 2 ವರ್ಷ ಅನ್ನುವಾಗ ಒಂದು ಸ್ಮಾಲ್ ಸೆಂಟೆನ್ಸ್ ಆದರೂ ಮಾಡಬೇಕು. ಆದರೆ ಅದು ಮಾಡಿಲ್ಲಾದರೆ ನೀವು ಇಮ್ಮಿಡಿಯೇಟ್ ಡಾಕ್ಟ್ರನ್ನು ಕಾಣಬೇಕು. ಅದರಲ್ಲಿ ಡೆವಲಪ್ಮೆಂಟಲ್ ಪೀಡಿಯಾಟ್ರಿಷಿಯನ್ ಅಂತ ಇರ್ತಾರೆ, ಅಂದರೆ ಇದರ ಬಗ್ಗೆ ಜಾಸ್ತಿ ಅಸೆಸ್ ಮಾಡುವವರು, ಅವರನ್ನು ಕಾಣಬೇಕಾಗತ್ತೆ. ಯಾಕಂದರೆ ನೋಡಿ, ಈ ಸ್ಪೀಚ್ ಡಿಲೇ ಕೆಲವರಿಗೆ ಜೆನೆಟಿಕ್ ಆಗಿ ಸ್ವಲ್ಪ, ಈಗ ಜನರಲಿ ಅಜ್ಜಿಗಳು ಏನು ಹೇಳ್ತಾರೆ, ನಿಮ್ಮ ಅಪ್ಪನೂ 3 ವರ್ಷಕ್ಕೆ ಮಾತಾಡಿದ್ದು ಅಂತ. ಹಾಗೆ ಮಾಡಿ ನಾವು ಸುಮ್ಮನಿರಬಾರ್ದು. ಯಾಕಂದ್ರೆ ಅವನು ಬೇರೆ ರೀಸನಲ್ಲಿ ಮಾತಾಡಲಿಕ್ಕಿಲ್ಲ, ಇದು ಬೇರೆ ರೀಸನಲ್ಲಿ ಮಾತಾಡೋದು, ಅದೇ ಇವನಿಗೆ ಬಂದಿದೆ ಅಂತ ಹಂಗಲ್ಲ.
ಸೊ ಸ್ಪೀಚ್ ಡಿಲೇ ಆದ ಕೂಡಲೇ ಒಂದು ನಮಗೆ ಅತ್ಯಂತ ಭಯಂಕರ ವಿಷಯ ಏನಂದರೆ ಆಟಿಸಮ್ ಅಂತಾರೆ. ಆಟಿಸಮ್ ಅಂದರೆ ಒಂಥರ ನ್ಯೂರಲಾಜಿಕಲ್ ಪ್ರಾಬ್ಲಮ್. ಅದರಲ್ಲಿ ಏನಾಗುತ್ತೆ ಅಂದರೆ ನೀವು ಹೇಳಿದ್ದು ಮಗುಗೆ ಅರ್ಥ ಆಗುತ್ತೆ, ಬಟ್ ಎಕ್ಸ್ಪ್ರೆಷನ್ ಇರಲ್ಲ. ಅವರಲ್ಲಿ ಏನಾಗುತ್ತೆ, ಮಾತು ಡಿಲೇ ಆಗುತ್ತೆ, ಆಮೇಲೆ ಐ ಕಾಂಟ್ಯಾಕ್ಟ್ ಇರಲ್ಲ. ಈಗ ನಾವು ಏನಾದರೂ ಇಂಟ್ರಾಕ್ಷನ್ ಮಾಡಬೇಕಾದ್ರೆ ಐ ಕಾಂಟ್ಯಾಕ್ಟ್ ಇರಬೇಕು, ಅವರಿಗೆ ಐ ಕಾಂಟ್ಯಾಕ್ಟ್ ಇರೋದು, ನೀವು ಕರೆದ್ರು ಎಲ್ಲೋ ನೋಡೋದು, ಆಮೇಲೆ ಹೈಪರ್ ಆ್ಯಕ್ಟಿವ್ ಇರೋದು, ಅಟೆನ್ಷನ್ ಸ್ಪ್ಯಾನ್ ಕಮ್ಮಿ ಇರೋದು. ಈಗ ಇಲ್ಲಿ ಕೂತ್ರೆ ಇಲ್ಲೇ ಕೂರಲ್ಲ, ಕೂಡಲೇ ಅಲ್ಲಿ ಹೋಗೋದು ಆ ಥರ. ಸೊ ಈ ಥರ ಎಲ್ಲ ಇದ್ದಾಗ ಅದಕ್ಕೆ ಆಟಿಸಮ್ ಅಂತಾರೆ. ಅದು ಎಷ್ಟು ಬೇಗ ನೀವು ಕಂಡು ಹಿಡಿದು ಎಷ್ಟು ಬೇಗ ಟ್ರೀಟ್ಮೆಂಟ್ ಕೊಡಿಸ್ತಾರೆ. ಟ್ರೀಟ್ಮೆಂಟ್ ಅಂತ ಅದಕ್ಕೆ ಔಷಧಿ ಎಲ್ಲ ಇಲ್ಲ, ಈ ಥೆರಪಿ ಅದನ್ನು ಮಾಡಿದಷ್ಟು ಬೇಗ ಅವರು ಇಂಪ್ರೂವ್ ಆಗ್ತಾರೆ. ನಾರ್ಮಲ್ ಆಗಿಲ್ಲ ಆದರೂ ಇಂಪ್ರೂವ್ಮೆಂಟ್ ಚೆನ್ನಾಗಿರುತ್ತೆ, ಬಟ್ ತುಂಬ ಲೇಟ್ ಆದ. ಸೊ ಸ್ಪೀಚ್ ಡಿಲೇ ಅಂದ್ಕೊಂಡೆ ಜಸ್ಟ್ ಮಾತು ಅಂತ ತಿಳ್ಕೊಬೇಡಿ, ಆಟಿಸಮ್ ಒಂದು ಮುಖ್ಯವಾದ ವಿಷಯ ಇದೆ. ಸೊ ಆಮೇಲೆ ಈಗ ಇನ್ನೊಂದು ಸ್ಟಾರ್ಟ್ ಆಗಿಬಿಟ್ಟಿದೆ ಸರ್. ಯಾಕಂದರೆ ಯೂಶ್ವಲಿ ನಾವು ಚಿಕ್ಕವರಿದ್ದಾಗ ಈ ಸ್ಕ್ರೀನ್ ಟೈಮ್ ಅಷ್ಟು ಇದ್ದಿಲ್ಲ, ಟಿ ವಿ ಫೋನ್ಸ್ ಎಲ್ಲ. ಸೊ ಒಟ್ಟು ಈಗ ಊಟ ಮಾಡಿಲ್ಲ ಅಂದ ತಕ್ಷಣನೇ ಸ್ಕ್ರೀನ್ ತೋರಿಸ್ಬಿಟ್ಟು ಮಾಡಿಸ್ತಾ ಇರ್ತಾನೆ. ಅತ್ಯಂತ ಸಮಂಜಸವಾದ ಪ್ರಶ್ನೆ ಇದು. ಯಾಕಂದರೆ ಈ ಗೀವಿಡ್ಗಿಂತ ದೊಡ್ಡ ಎಪಿಡೆಮಿಕ್ ಇದೆ ಸ್ಕ್ರೀನ್. ಹೌದು, ನನಗೆ ಕೋವಿಡ್ ಬಗ್ಗೆ ಭಯ ಆಗಿಲ್ಲ, ಬಟ್ ಇದರ ಬಗ್ಗೆ ತುಂಬ ಭಯ ಆಗ್ತಾ ಇದೆ. ನಾನು ಹೇಳೋದೇನೆಂದರೆ ಇದಕ್ಕೆ ನಾವೇ ಕಾರಣ. ಯಾಕಂದರೆ ನಮಗೆ ತಾಳ್ಮೆ ಇಲ್ಲ ಅಷ್ಟೇ. ಹೌದು, ಸ್ಕ್ರೀನಿಂದ ಏನಾಗುತ್ತೆ, ತುಂಬ ಪ್ರಾಬ್ಲಮ್ ಆಗಿದೆ. ಒಂದು ದೈಹಿಕವಾಗಿ, ಸೆಕೆಂಡ್ ಮಾನಸಿಕವಾಗಿ. ದೈಹಿಕವಾಗಿ ಏನಂದರೆ ಟಿ ವಿ ನೋಡ್ಕೊಂಡೇ ಹಿಂಗೆ ತಿಂತಾರೆ, ಈ ಒಬೇಸಿಟಿ ಬಂದುಬಿಡುತ್ತೆ. ಎರಡು, ಅವರಿಗೆ ಊಟದ ಕಡೆ ಗಮನನೇ ಇರಲ್ಲ, ಟಿ ವಿ ಮೇಲೇ ಗಮನ. ಸೊ ನಾನು ಏನು ತಿಂದಿದ್ದೀನಿ ಅಂತ ಆ ಫುಡ್ಡಿನ ರುಚಿನೇ ಅವ್ರಿಗೆ ಗೊತ್ತಿರಲ್ಲ. ಮೂರು, ನಾನಾಗಿ ತಿಂದರೆ ನಾನು ಅಗದು ಜಗದು ತಿಂತೀನಿ, ಆವಾಗ ಈ ದೇಹದಲ್ಲಿ ಕೆಲವು ರಸಗಳು, ಏನು ಹೇಳ್ತೀರಾ, ಈ ಸೆಲೈವಾ ಅಥವಾ ಗ್ಯಾಸ್ಟ್ರಿಕ್ ಜ್ಯೂಸು ಎಲ್ಲ ಸೆಕ್ರೇಟ್ ಆಗುತ್ತೆ, ಅದು ಡೈಜೆಷನ್ಗೆ ಹೆಲ್ಪ್ ಆಗುತ್ತೆ. ಬಟ್ ನಾನು ಅಲ್ಲೇ ತಿಂದಾಗ ನುಂಗೋದು ಗೊತ್ತಾಗುತ್ತೆ, ಅವರಿಗೆ ತಿನ್ನೋದು ಗೊತ್ತಾಗಲ್ಲ. ಹೊಟ್ಟೆ ತುಂಬುತ್ತೆ, ಬಟ್ ನುಂಗೋದು ಬೇರೆ, ತಿನ್ನೋದು ಬೇರೆ. ಅವರಿಗೆ ಆ ರುಚಿ ಎಂಜಾಯ್ ಮಾಡಲ್ಲ ಅವರು. ನೆಕ್ಸ್ಟ್, ತುಂಬ ನೋಡಿ ಕಣ್ಣಿಗೆ ಎಫೆಕ್ಟ್ ಆಗುತ್ತೆ. ನೆಕ್ಸ್ಟ್, ಮಲಗುವ ಮುನ್ನ ಟಿ ವಿ ನೋಡಿದರೆ ಈವನ್ ನಿದ್ದೆಗೂ ಎಫೆಕ್ಟ್ ಆಗುತ್ತೆ, ಅವ್ರಿಗೆ ಬೇಗ ನಿದ್ದೆ ಬರಲ್ಲ, ಸರಿಯಾಗಿ ನಿದ್ದೆ ಮಾಡಲ್ಲ. ನೆಕ್ಸ್ಟ್, ಅದರಲ್ಲಿರೋ ಕೆಲವು ಕಂಟೆಂಟ್ಸು ತುಂಬ ಅಗ್ರೆಸಿವ್ ಇದ್ದರೆ ಮಗುವಿನ ಮನಸ್ಸು ಅದೇ ಥರ ಆಗುತ್ತೆ. ಇನ್ನೊಂದು, ಆ ಇದು ಐ ಕಾಂಟ್ಯಾಕ್ಟ್ ಇಲ್ಲದೆ ಈವನ್ ವೆದರ್ ಆಟಿಸಮ್ ಈಸ್ ರಿಲೇಟೆಡ್ ಟು ದ್ಯಾಟ್ ಅನ್ನೋದು ಒಂದು ಕ್ವಶನ್ ಬರ್ತಾ ಇದೆ. ಯಾಕಂದರೆ ಅವರಿಗೆ ಸೋಷಿಯಲೈಸೇಷನ್ ಇರಲ್ಲ ನೋಡಿ. ಈಗ ನೀವು ಟಿ ವಿ ನೋಡ್ಕೊಂಡು ಹಿಂಗೆ ನೋಡ್ತಾ, ಆ ಮೊಬೈಲ್ ನೋಡ್ಕೊಂಡು ನೋಡ್ತಾ ಇದ್ರೆ ಇಟ್ ಈಸ್ ಒನ್ ಸೈಡೆಡ್, ದೇರ್ ಈಸ್ ನೋ ಬೈಲ್ಯಾಟ್ರಲ್ ಆರ್ ಅದರ್ ಸೈಡ್. ಸೊ ಅದರಿಂದ ಆಟಿಸಮ್ ಅಂತ ಪ್ರಾಬ್ಲಮ್ಗಳು ಜಾಸ್ತಿ ಆಗಿದ್ದು ಒನ್ ಆಫ್ ದಿ ರೀಸನ್ ಇಸ್ ದಿ ಎಕ್ಸೆಸಿವ್ ಸ್ಕ್ರೀನ್ ಟೈಮ್. ಸೊ ನಾನು ಪೇರೆಂಟ್ಸಿಗೆ ಹೇಳೋದೇನೆಂದರೆ ಅಪ್ ಟು 2 years, ನಿಜವಾಗಿ ಅಮೇರಿಕನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ ಒಂದು ರೆಕಮೆಂಡೇಶನ್ ಕೊಟ್ಟಿದೆ, ಅಪ್ ಟು 2 years ಸ್ಟ್ರಿಕ್ಟ್ಲಿ ನೋ ಸ್ಕ್ರೀನ್, ಕಂಪ್ಲೀಟ್ಲಿ ಅವಾಯ್ಡ್, ಕಂಪ್ಲೀಟ್. 2 years ಆದಮೇಲೆ 5 years ವರೆಗೆ ಲಿಮಿಟೆಡ್, ಅಂದರೆ ಮೇ ಬಿ ದಿನಕ್ಕೆ 1 hour. ಆಮೇಲೆ ಸೂಪರ್ವೈಸ್ಡ್ ಅಂದರೆ ಅವರು ಏನು ಕಂಟೆಂಟ್ ನೋಡ್ತಾರೆ ಅನ್ನೋದು ಮುಖ್ಯನೇ. ಸೊ ಅದರಿಂದ ಈ ಥರ ನಾವು ಫಾಲೋ ಮಾಡಬೇಕು. ಊಟ ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ಅವರೇ ಊಟ ಮಾಡೋದು ಒಳ್ಳೆಯದು. ಇನ್ನೊಂದೇನೆಂದರೆ, ಈಗ ಅವನು ಕಾಲೇಜಿಗೆ ಹೋಗ್ತಾ ಇದ್ರೆ ಅವನಿಗೆ ತಿನ್ನಿಸ್ತಾ ಇರ್ತಾರೆ. ದಟ್ ಈಸ್ ಒನ್ ಥಿಂಗ್ ವಿಚ್ ಶುಡ್ ಚೇಂಜ್. ತಟ್ಟೆಲಿ ಹಾಕಿ ಬಿಟ್ಬಿಡಿ, ಎಷ್ಟು ತಿಂತಾನೆ ಅಷ್ಟು. 4 ದಿನ ತಿನ್ನಲ್ಲ, 5ನೇ ದಿನ ತಿನ್ನೋದು. ಈ ಅಭ್ಯಾಸ 1-1.5 ವರ್ಷದಿಂದ ಸ್ಟಾರ್ಟ್ ಆಗಬೇಕಿದು. ದೊಡ್ಡದಾದ ಮೇಲಲ್ಲ, 1.5 ವರ್ಷಕ್ಕೆ ಸ್ಟಾರ್ಟ್ ಆಗಬೇಕು ಮ್ಯಾಕ್ಸಿಮಮ್. ಅದ್ರಾಗ ಇದೆ ಅಲ್ಲ ಸರ್, ದಿನದಲ್ಲಿ ಒಂದು 5 ಸತಿ ತಿನ್ನಲೇಬೇಕು ಪಾಪು. ಸೊ ಇಲ್ಲಾಂದ್ರೆ ವೀಕ್ ಆಗಿಬಿಡ್ತಾರೆ, ಸಣ್ಣ ಇಲ್ಲ ಸ್ಕ್ರೀನ್ ಇಟ್ಬಿಟ್ಟು ತಿನ್ನಿಸ್ತಾನೆ ಇರುತ್ತೆ. ಸಿ, ಹಂಗರ್ ಈಸ್ ಎ ನ್ಯಾಚುರಲ್ ಇನ್ಸ್ಟಿಂಕ್ಟ್. ಎ ಚೈಲ್ಡ್ ನೋಸ್ ವೆನ್ ಟು ಈಟ್ ಆ್ಯಂಡ್ ಹೌ ಮಚ್ ಟು ಈಟ್. ಪ್ರಾಬ್ಲಮ್ ಏನಂದರೆ ದೀಸ್ ಮಾಡರ್ನ್ ಪೇರೆಂಟ್ ಡೋಂಟ್ ನೋ ವೆನ್ ಟು ಗಿವ್ ಆ್ಯಂಡ್ ಹೌ ಮಚ್ ಟು ಗಿವ್. ಅದು ಪ್ರಾಬ್ಲಮ್. ಆ ಥರ ಪ್ರಾಬ್ಲಮ್. ಈಗ ನಮಗೆ ನಿಮಗೆ ಎಲ್ಲ ಮನೆಯಲ್ಲಿ 5, 6, 8, 10 ಮಕ್ಕಳಿದ್ರು, ಯಾವಾಗ ತಿನ್ನಿಸಿದ್ದಾರೆ? ನೀವು ದೊಡ್ಡವರು ಆಗಿಲ್ವಾ?
ಆಗಿಲ್ಲ. ಆರೋಗ್ಯವಂತರಾಗಿದ್ದೀವಿ. ತಿನ್ಸೋದೇನೋ ದೊಡ್ಡವರಾಗಿದ್ದಾರೆ. ಹಿಡ್ಕೊಂಡು ತುರುಕೋದು, ತುರುಕೋದ್ರಿಂದ ಅವರಿಗೆ ಅಸಹ್ಯ ಬಂದು ಅವ್ರಿಗೆ ಊಟ ಕಂಡ್ರೇನೆ ಕೆಲವು ಮಕ್ಕಳು ಓಡ್ತಾ ಇರ್ತಾರೆ. ಅಂದ್ರೆ ಅಷ್ಟು ಊಟದ ಬಗ್ಗೆ ಹಸಿವಿದ್ರು ತಿನ್ಬೇಕು ಅಂತ ಮನಸ್ಸು ಬರಲ್ಲ. ಈಗ ನಾವೆಲ್ಲ ಚಿಕ್ಕ ಮಗು ಇರುವಾಗ ಅಮ್ಮ ಯಾವಾಗ ಕೊಡ್ತಾಳೆ ಅಂತ ಕಾಯ್ತಿದ್ವಿ. ಈಗಿನ ಅಮ್ಮಂದ್ರು ಈ ಮಗು ಯಾವಾಗ ಬರುತ್ತೆ ಅಂತ ಕಾಯ್ತಾರೆ, ಅದು ಬರಲ್ಲ. ಸೊ ತಿನ್ನಕ್ಕಾಗಿ ಬದುಕ್ತಿದ್ವಿ ನಾವು. ಈಗಿನ ಮಕ್ಕಳು ಬದುಕಕ್ಕಾಗಿ ತಿಂತಾರೆ. ಈಟ್ ಟು ಲಿವ್ ಅಂಡ್ ಲಿವ್ ಟು ಈಟ್. ಬೋತ್ ಆರ್ ಲಿವಿಂಗ್, ಬೋತ್ ಆರ್ ಈಟಿಂಗ್. ಬಟ್ ದಿ ಅಲ್ಟಿಮೇಟ್ ಅದರಲ್ಲಿರುವ ಇಂಟರ್ನಲ್ ಏನು ವಿಚ್ ಇಸ್ ನಾಟ್ ಮೆಟ್ ವಿತ್. ಸೊ ನೀವು ಊಟ ಮಾಡುವಾಗ ನೀವು ಖುಷಿಪಟ್ಟು ತಿಂದಷ್ಟು ಪಚನ ಚೆನ್ನಾಗಾಗತ್ತೆ, ದೇಹಕ್ಕೆ ಒಗ್ಗಿ ಹೋಗುತ್ತೆ. ಇಲ್ಲಿ ಮೆಕ್ಯಾನಿಕಲಿ ತಿಂತಾರ, ತಿನ್ಬೇಕಲ್ಲಪ್ಪ ಅಂತ ಒಂದು ಕರ್ಮಕ್ಕೆ ತಿಂತಾರೆ ಅಷ್ಟೇ, ಒಟ್ಟು ಖುಷಿಪಟ್ಟು ತಿನ್ನಲ್ಲ. ಈಗಿನ ಮಕ್ಕಳಿಗೆ ನೀವು ಹಣ್ಣು ಕೊಡಿ, ಚಿತ್ರಾನ್ನ, ಬಿಸಿಬೇಳೆ ಬಾತು, ಪುಳಿಯೋಗರೆ ಏನಾದರೂ ಮನೇಲಿ ಮಾಡಿದ್ದು ಕೊಡಿ, ತಿನ್ನಲ್ಲ. ಈ ಜಂಕ್ ಫುಡ್ ಇನ್ನೊಂದು ರೀಸನ್. ಸರ್, ಆಮೇಲೆ ನೀವು ಇನ್ನೊಂದು ಮೆನ್ಷನ್ ಮಾಡಿದ್ರಿ ಒಬೆಸಿಟಿ ಅಂತ. ಸೊ ಈಗ ಇತ್ತೀಚಿನ ದಿನಗಳಲ್ಲಿ ಚಿಕ್ಕ ಮಕ್ಕಳಲ್ಲಿ ತುಂಬಾ ಕಾಣಿಸ್ತಾ ಇದೆ ಒಬೆಸಿಟಿ, ಬಿಕಾಸ್ ಆಫ್ ಸ್ಕ್ರೀನ್ ಟೈಮ್ ಅಂತ ಹೇಳ್ತೀರಾ? ಅದಕ್ಕೆ ತುಂಬಾ ರೀಸನ್ ಇದ್ದಾವೆ. ಓಕೆ. ಈಗ ನಾವು ಚಿಕ್ಕ ಮಕ್ಕಳು ಇರುವಾಗ ಇಡೀ ಊರಲ್ಲಿ ಒಬ್ಬ ಒಬಿಸ್ ಇರ್ತಿದ್ದ, ಒಬ್ಬ ಮಗು. ಆ ಡುಮ್ಮನ್ ಮನೆ ಎಲ್ಲಿ ಅಂದ್ರೆ ಎಲ್ಲರೂ ತೋರ್ಸೋರು, ಅವನ ಒಬ್ಬನೇ ಇರೋದು. ಈಗ ಡುಮ್ಮ ಇಲ್ಲದ ಮನೆ ಇಲ್ಲ, ಹಂಗಿಲ್ಲ. ಸೊ ಅಷ್ಟು ಒಬಿಸಿಟಿ. ನಿಜವಾಗಿ ಹೇಳ್ಬೇಕಂದ್ರೆ ಇಟ್ ಈಸ್ ಒನ್ ಆಫ್ ದಿ ಡೇಂಜರಸ್ ಎಪಿಡೆಮಿಕ್ಸ್ ಆಫ್ ದಿ ಸೆಂಚುರಿ. ಈ ಒಬಿಸಿಟಿಯಿಂದ, ಚೈಲ್ಡ್ಹುಡ್ ಒಬಿಸಿಟಿ ಅಂದ್ರೆ ಏನಾಗುತ್ತೆ, ನೋಡಕ್ಕೆ ಚೆನ್ನಾಗಿರ್ತದೆ ಬಟ್ ಮುಂದೆ ತುಂಬಾ ತೊಂದರೆ ಇದೆ, ಎಫೆಕ್ಟ್ ಆಗುತ್ತೆ. ಏನು ತೊಂದರೆ ಇದೆ ಅವರಿಗೆ, ಅದು ಹಾರ್ಟ್, ಈಗ ನೀವು ಕೇಳಿರ್ಬೋದು ಹಾರ್ಟ್ ಅಟ್ಯಾಕು, BP. ಅಯ್ಯೋ ಪಾಪ ಅವನಿಗೆ 35 ವರ್ಷಕ್ಕೆ ಬಂತು, ಇವನಿಗೆ 40 ವರ್ಷಕ್ಕೆ ಹಂಗಾಯ್ತಂತೆ, ಹಿಂಗೆಲ್ಲ ನಾವು ಕೇಳ್ತೀವಿ. ಜನರಲಿ ಒಬೀಸ್ ಇರುವವರಿಗೆ ಬೇಗನೆ ಹಾರ್ಟ್ ಪ್ರಾಬ್ಲಮ್ಮು, ಡಯಾಬಿಟೀಸು, ಕೊಲೆಸ್ಟ್ರಾಲ್ ಪ್ರಾಬ್ಲಮ್ಸು ಇಂಥವೆಲ್ಲ ಬರ್ತವೆ. ಅದರಿಂದ ಮಕ್ಕಳಿಗೆ ಒಬಿಸಿಟಿ ಇಲ್ಲದಂಗೆ ನೋಡ್ಕೊಳ್ಳಿ. ಇದಕ್ಕೆ ರೀಸನ್ ಒಂದು TV ಮೊಬೈಲ್. ನಾನು ಈಗ ಹೇಳ್ದಂಗೆ ನೋಡ್ಕೊಂಡು ತಿನ್ನೋದು, ಅವ್ರಿಗೆ ಎಷ್ಟು ತಿಂದಿದ್ದಾರೆ ಅಂತ ಗೊತ್ತಾಗಲ್ಲ, ತಿಂತಾನೇ ಇರುತ್ತೆ, ಇವ್ರು ಅಮ್ಮ ಆಗ್ತಾನೆ ಇರುತ್ತೆ. ಎರಡನೇದು ಫೋರ್ಸ್ ಫೀಡಿಂಗ್. ಈಗ ನಿಮ್ಮ ದೇಹಕ್ಕೆ ಎಷ್ಟು ಬೇಕು ನಿಮ್ಮ ದೇಹಕ್ಕೆ ಎಷ್ಟು ಬೇಕೋ ಅಷ್ಟು ತಿಂದರೆ ದೇಹ ಬ್ಯಾಲೆನ್ಸ್ ಆಗಿರುತ್ತೆ. ನೀವು ಫೋರ್ಸ್ ಮಾಡಿ ಎಕ್ಸ್ಟ್ರಾ ತಿನ್ಸಿದ್ರೆ ಅದು ಎಕ್ಸ್ಟ್ರಾ ಫ್ಯಾಟ್ ಆಗಿ ಉಳಿತದೆ. ಹೌದು. ಸೊ ಫಸ್ಟ್ TV ಮೊಬೈಲ್, ಸೆಕೆಂಡ್ ಓವರ್ ಫೀಡಿಂಗ್, ಥರ್ಡ್ ಜಂಕ್ ಫುಡ್. ಈ ಜಂಕ್ ಫುಡ್ಡಲ್ಲಿ ಏನಾಗುತ್ತೆ ಅಂದರೆ ಈ ಬೇಡಾದ ಥರ ಆಯಿಲ್, ಆ ರುಚಿ ಬರೋಕ್ಕೆಲ್ಲ ಆಯಿಲ್, ಫ್ಯಾಟ್ ಎಲ್ಲ ಹಾಕಿರ್ತಾರೆ, ಅದರಿಂದ ಜಾಸ್ತಿ ಶುಗರಿ ಕಂಟೆಂಟ್ ಜಾಸ್ತಿ ಇರುತ್ತೆ. 4 ಎಕ್ಸಸೈಸ್ ಅನ್ನೋದು ಇಲ್ಲ, ಫಿಸಿಕಲ್ ಆಕ್ಟಿವಿಟೀಸ್. ಹೌದು. ನಮಗೆ ಸ್ಕೂಲಿಂದ ಬಂದ ಮೇಲೆ ಗ್ರೌಂಡಲ್ಲೇ ಇರ್ತಿದ್ವಿ. ಈಗ ಮನೆಯಿಂದ ಹೊರಗೆ ಹೋಗ್ಬೇಕಾದ್ರೆ ಅವರಿಗೆ ಬಿಡಲ್ಲ, 4 ಗೋಡೆಗಳ ಜೈಲಾಗಿದೆ. ಈ ಥರ ಪರಿಸ್ಥಿತಿ. ಅವರಿಗೆ ಆಟ ಅನ್ನೋದೇ ಇಲ್ಲ ಪಾಪ. ಬಂದ ಮೇಲೆ ಹೋಮ್ವರ್ಕ್ ಮಾಡ್ಕೊಂಡು ಕೂತ್ಕೊಳ್ಳೋದು. ಸೊ ಫಿಸಿಕಲ್ ಆಕ್ಟಿವಿಟೀಸ್. ಆಮೇಲೆ ಈ ವೆಜಿಟೇಬಲ್ಸು, ಫ್ರೂಟ್ಸು ಕಮ್ಮಿ. ಇವ್ರಿಗೆ ವೆಜಿಟೇಬಲ್ಸ್, ಫ್ರೂಟ್ಸು ಚೆನ್ನಾಗಿ ತಿಂದರೆ ಒಬೆಸಿಟಿ ಕಮ್ಮಿ ಮಾಡ್ಬೋದು. ಈಗ ಇನ್ನೊಂದು ಕಾಮನ್ ಕ್ವಶನ್ ಎಲ್ಲ ಪೇರೆಂಟ್ಸ್ ಅಲ್ಲಿ ಇರುತ್ತೆ, ಈಗ ಮಕ್ಕಳಿಗೆ ಟೀತಿಂಗ್ ಟೈಮಲ್ಲಿ ಫೀವರ್ ಬರುತ್ತೆ ಅಂತ, ಅದು ಕಾಮನ್ ಆಗಿ ಬರುತ್ತಾ ಹೇಗೆ? ಆ್ಯಕ್ಚುಲಿ ಟೀತಿಂಗ್ ಟೈಮಲ್ಲಿ ಏನೂ ಆಗಲ್ಲ. ಇನ್ನೊಂದು ಕಾಮನ್, ಒಂದು ಫೀವರ್ ಬರುತ್ತೆ ಅಂತ, ಎರಡನೇದ್ದು ಟೀತಿಂಗ್ ಟೈಮಲ್ಲಿ ಡಯರಿ ಆಗುತ್ತೆ, ಬೇದಿ ಆಗುತ್ತೆ ಅಂತ ಒಂದು ಮಿಸ್ಕನ್ಸೆಪ್ಷನ್. ಬಟ್ ಆ್ಯಕ್ಚುಲಿ ಅಲ್ಲ, ಅದು ಟೀತಿಂಗಿಂದ ಏನೂ ಆಗಲ್ಲ. ಟೀತಿಂಗ್ ಒಂಥರ, ನಾನು ಹೆಂಗೆ ಹೇಳ್ತೇನೆಂದರೆ ನಮ್ಮ ಪೇಷಂಟ್ಸಿಗೆ ಈ ಸೀತಾದೇವಿ ಥರ, ತುಂಬ ಏನು ತಪ್ಪು ಮಾಡಿಲ್ಲ, ಆದರೆ ಇಡೀ ಪ್ರಪಂಚವೇ ಅವಳನ್ನು ಬ್ಲೇಮ್ ಮಾಡಿತು, ಅವಳ ಮೇಲೆ ದೋಷಾರೋಪಣೆಯನ್ನು ಹೊರಡಿಸಿತು. ಅದೇ ಥರ ಈ ಹಲ್ಲು ಏನೂ ತಪ್ಪು ಮಾಡಿಲ್ಲ, ಅದರ ಮೇಲೆ ಎಲ್ಲ ಅಜ್ಜಿಗಳು ದೋಷಾರೋಪಣೆಯನ್ನು ಹೊರಿಸಿದ್ರು. ನನ್ನ ಅರ್ಥ ಏನಂದರೆ, ಹಲ್ಲು ಬರೋದ್ರಿಂದ ಏನೂ ಆಗಲ್ಲ, ಸ್ವಲ್ಪ ಡಿಸ್ಕಂಫರ್ಟ್ ಬರ್ಬೋದು, ಯಾಕಂದರೆ ಆ ಗಮ್ಸಿಂದ ಅದು ಒಡೆದು ಬರಬೇಕಲ್ವಾ, ಅವು ಸ್ವಲ್ಪ ಕಿರಿಕಿರಿ ಇರ್ಬೋದು, ಬಟ್ ಜ್ವರ ಬರುವುದಿಲ್ಲ, ಬೇದಿ ಆಗಲ್ಲ.
ಅದು ಬೇದಿ ಆಗುವ ಟೈಮ್ ಏನಂದ್ರೆ 6 ತಿಂಗಳ ಮೇಲೆ. ಯಾಕಂದ್ರೆ ಅವ್ರಿಗೊಂಥರ ಸಿಕ್ಕಿದೆಲ್ಲ ಬಾಯಿಗೆ ಹಾಕುವ ಒಂದು ಸ್ಟೇಜ್ ಬರುತ್ತೆ. ಆ ಟೈಮಲ್ಲಿ ಇನ್ಫೆಕ್ಷನ್ ಆಗಿ ಬೇದಿ ಆಗುತ್ತೆ. ಹೌದು. ಇವರು ಅದು ಹಲ್ಲು ಬರುತ್ತೆ ಅದಕ್ಕೆ ಆಗಿದೆ ಅಂತ ಅದನ್ನು ಕ್ಲಬ್ ಮಾಡ್ತಾರೆ ಅಷ್ಟೇ. ಬಟ್ ಹಲ್ಲಿಂದಾಗಿ ಒಂಚೂರು ಡಿಸ್ಕಂಫರ್ಟ್ ಬಿಟ್ರೆ ಜ್ವರನೂ ಬರಲ್ಲ, ಬೇದಿನೂ. ಬೇದಿ. ಸೊ ಈಗ ಆ ಟೈಮಲ್ಲಿ ಸರ್, ಈಗ ಬೇದಿ ಆದಂಥ ಟೈಮಲ್ಲಿ ತಗೋಬೇಕಿರೋ ಪ್ರಿಕಾಷನ್ಸ್ ಏನು? ನೋಡಿ, ಬೇದಿ ಆಗುವ ಟೈಮಲ್ಲಿ, ಈಗ ಬೇದಿ ಆದ ಕೂಡಲೂ ಡಾಕ್ಟರ್ ಹತ್ರ ಓಡಬೇಕಾಗಿಲ್ಲ. ಜನರಲಿ ಬೇದಿ ವೈರಸ್ ಇಂದ ಆಗುತ್ತೆ. 80% ಆಫ್ ದಿ ಡೈರಿಯಾ ಇಸ್ ಬಿಕಾಸ್ ಆಫ್ ವೈರಸ್. ವೈರಸ್ಗೆ ಮೆಡಿಸಿನ್ ಇಲ್ಲ, ಅದು ಬರುತ್ತೆ ತಾನಾಗಿ ಬಾಡಿಯಿಂದ. ಅದು ವೈರಸ್ ಹೊರಗೆ ಹೋದ್ಮೇಲೆ ನಿಂತು ಹೋಗುತ್ತೆ. ಆ ಫ್ಲಶ್ ಔಟ್ ಆಪರೇಷನ್ 3 ದಿನ ಇರ್ಬೋದು, 7 ದಿನ ಇರ್ಬೋದು. ನನ್ನ ಅರ್ಥ ಏನಂದ್ರೆ 7 ದಿನವರೆಗೂ ಬೇದಿ ಇರ್ಬೋದು. ನಮ್ಮ ಕೆಲಸ ಬೇದಿ ನಿಲ್ಲಿಸೋದಲ್ಲ, ಅದು ತಾನಾಗಿ ನಿಲ್ಲುತ್ತೆ. ಅದಕ್ಕೆ ಬೇದಿ ನಿಲ್ಸಕ್ಕೆ ಔಷಧಿ, ಆಂಟಿಬಯೋಟಿಕ್ಕು ಎಲ್ಲ ಏನು ಕೊಡಬಾರ್ದು. ಹಬ್ಬಬ್ಬ ಅಂದರೆ ಒಂದು ಜಿಂಕ್ ಕೊಡ್ಬೋದು, ಪ್ರೋಬಯೋಟಿಕ್ ಕೊಡ್ಬೋದು. ಬೇದಿ ಇರುವಾಗ ನಮ್ಮ ಕೆಲಸ ಬೇದಿ ನಿಲ್ಲಿಸೋದಲ್ಲ, ಬೇದಿಯಿಂದ ಆಗುವ ದುಷ್ಪರಿಣಾಮವನ್ನು ತಡೆಯೋದು. ಏನಂದರೆ ಡಿಹೈಡ್ರೇಷನ್, ನಿರ್ಜಲೀಕರಣ, ದೇಹದಿಂದ ನೀರು, ಆಮೇಲೆ ಲವಣಾಂಶಗಳು, ಇಲೆಕ್ಟ್ರೋಲೈಟ್ಸ್ ಎಲ್ಲ ಹೋಗುತ್ತೆ. ಅದನ್ನು ರಿಪ್ಲೇಸ್ ಮಾಡ್ಕೊಂಡು ಬ್ಯಾಲೆನ್ಸ್ ಮೇಂಟೈನ್ ಮಾಡಿ ಅಷ್ಟೇ. ಹೌದು, ಎಷ್ಟು ಸಾರಿ ಬೇದಿ ಹೋಗುತ್ತೆ ಅಷ್ಟು ಸಾರಿ ಲಿಕ್ವಿಡ್ ಕೊಡಿ. ಎಳ್ನೀರು ಕೊಡ್ಬೋದು, ಬೇಳೆ ನೀರಿಗೆ ಉಪ್ಪು ಹಾಕ್ಬಿಟ್ಟು, ತರಕಾರಿ ಸೂಪು ಉಪ್ಪು ಹಾಕ್ಬಿಟ್ಟು, ಅಕ್ಕಿ ಗಂಜಿ ತಿಳಿ ಉಪ್ಪು ಹಾಕ್ಬಿಟ್ಟು, ಉಪ್ಪು ಸಕ್ಕರೆ ಶರ್ಬತ್ತು, ಮಜ್ಜಿಗೆ ತೆಳ್ಳಗೆ ಮಾಡಿ ಉಪ್ಪು ಹಾಕ್ಬಿಟ್ಟು. ಸೊ ಈ ಥರ ಲವಣಾಂಶ ಭರಿತ ಆಹಾರ, ದ್ರವ ಪದಾರ್ಥಗಳನ್ನು ಜಾಸ್ತಿ ಕೊಡಿಟ್ರೆ ಈ ಬೇದಿಯಲ್ಲಿ ಎಷ್ಟು ಲವಣಗಳು ಹೋಗಿದಾವೆ ಅದು ಬ್ಯಾಲೆನ್ಸ್ ಮೇಂಟೈನ್ ರಿಕವರ್ ಆಗುತ್ತೆ. ಆಮೇಲೆ ಇಲೆಕ್ಟ್ರೋಲೈಟ್ಸ್ ಅಂಗಡಿಯಲ್ಲಿ ಸಿಗುತ್ತಲ್ಲ, ಅದು ಇದು ಕೊಡಬಾರ್ದು. ಯಾವುದು ಆ ಟೆಟ್ರಾ ಪ್ಯಾಕ್ ಬರುತ್ತೆ ಅದನ್ನು ಯೂಸ್ ಮಾಡಬಾರ್ದು. ಈ ಸ್ಮಾಲ್ ಪ್ಯಾಕೆಟ್ಸ್ ಬರುತ್ತೆ 4 ಗ್ರಾಮ್ದು, ಅದು 4.4 ಗ್ರಾಮ್ದು, ಅದು 200 ml ವಾಟರ್ಗೆ 1 ಪ್ಯಾಕೆಟ್ ಹಾಕ್ಬಿಟ್ಟು ಸ್ವಲ್ಪ ಸ್ವಲ್ಪ ಆಗಾಗ್ಗೆ ಕೊಡೋದು. ಸೊ ಆಮೇಲೆ ಇನ್ನೊಂದು ಮಿಸ್ಕನ್ಸೆಪ್ಷನ್ ಅಂದರೆ ಡಯರಿ ಇರುವಾಗ ಹೊಟ್ಟೆಗೆ ಏನು ಕೊಡಬಾರ್ದು. ಹೌದು, ಅದು ಸುಳ್ಳು. ನೀವು ಹೊಟ್ಟೆಗೇನು ಕೊಟ್ಟಿಲ್ಲ ಆದರೆ ಮಗುವಿನ ಡಿಹೈಡ್ರೇಷನ್ ಇನ್ನೂ ಜಾಸ್ತಿ ಆಗುತ್ತೆ. ಮೊದಲೇ ಬೇದಿಯಿಂದ ಮಗು ಸುಸ್ತು, ಹೌದು, ಇವರು ಊಟ ನಿಲ್ಲಿಸ್ಬಿಟ್ಟು ಮತ್ತೂ ಸುಸ್ತು. ಸೊ ಅದರಿಂದ 10 20 ಬೇದಿ ಆದರೂ ತಿನ್ಸೋದು, ಕುಡಿಸೋದು, ಉಣಿಸೋದು ನಿಲ್ಲಿಸಬೇಡಿ. ಸೊ ನಾರ್ಮಲ್ ಆಗಿ ಏನು ಫಾಲೋ ಮಾಡ್ತಾ ಇದ್ದಾರೆ, ನಾರ್ಮಲ್ ಆಗಿ ಏನು ತಿನ್ನುತ್ತೆ, ಸ್ವಲ್ಪ ಅವರ ಹಸಿವು ಕಮ್ಮಿ ಆಗ್ಬೋದು, ಬಟ್ ನಾರ್ಮಲ್ ಆಗಿ ಏನು ತಿನ್ನುತ್ತೆ ಅದನ್ನು ಕೊಡಿ. ಬೇದಿ ಇರುವಾಗ ಯಾವಾಗ ಡಾಕ್ಟರ್ ಹತ್ರ ಬರಬೇಕು ಅಂದರೆ, ಒಂದು ಮೋಷನಲ್ಲಿ ಬ್ಲಡ್ ಬಂದರೆ ಅದು ಒಳ್ಳೆ ಲಕ್ಷಣ ಅಲ್ಲ, ಆವಾಗ ಬರಬೇಕು. 2, ಮಗು ಯೂರಿನ್ ಮಾಡುತ್ತಾ, ಆಟ ಆಡ್ಕೊಂಡಿದೆಯಾ, ಲಿಕ್ವಿಡ್ಸ್ ಕುಡಿತಾ ಇದೆಯಾ, ಈ 3 ಅಂಶ ಚೆನ್ನಾಗಿದ್ರೆ ನೀವು 3 ದಿನ ಅಲ್ಲ 4 ದಿನ ವೆಯ್ಟ್ ಮಾಡ್ಬೋದು. ಯೂರಿನ್ ಮಾಡ್ತಾ ಇಲ್ಲ ಅಂದರೆ ದೇಹದಲ್ಲಿ ನೀರಿನ ಅಂಶ ಕಮ್ಮಿ ಆಗಿದೆ ಅಂತ ಅರ್ಥ. ಆವಾಗ ನೀವು ಡಾಕ್ಟರ್ ಹತ್ರ ಕೂಡಲೇ ಬರಬೇಕು. ಆಮೇಲೆ ಈಗ ಚಿಕ್ಕ ಮಕ್ಕಳಿಗೆ ಕೆಲವು ಮಕ್ಕಳುಗಳು ಏನು ಮಾಡ್ತವೆ, ಅವ್ರನ್ನ ಬೆಟ್ಟುಗಳನ್ನ ಬಾಯಲ್ಲಿ ಹಾಕೊಳ್ತಾ ಇರುತ್ತೆ ಸರ್. ಈ ತಮ್ ಚೆಕಿಂಗ್ ಹೌದು, ಕಾಮನ್ ಅಲ್ವಾ ಅದು ಕಾಮನ್. ಅದು ಏನಕ್ಕೆ ಅಂದರೆ ಜನರಲಿ ಇಟ್ ಈಸ್ ಎ ಸೈನ್ ಆಫ್ ಇನ್ಸೆಕ್ಯೂರಿಟಿ ಅಥವಾ ಬೋರ್ಡಮ್. ಅಂದರೆ ಅವರಿಗೆ ಈಗ ಏನೂ ಆಗುತ್ತೆ, ಹಳೆ ಕಾಲದಲ್ಲಾದರೆ ಮನೆಯಲ್ಲೇ ತುಂಬ ಜನ ಇರ್ತಿದ್ರು, 8-10 ಮಕ್ಕಳು ಇರ್ತಾಯಿದ್ರು, ಅವ್ರ ಜೊತೆ ಆಟ ಆಡ್ಕೊಂಡು ಇವರಿಗೆ ಟೈಮ್ ಹೋಗೋದೇ ಗೊತ್ತಾಗತ್ತಿರ್ಲಿಲ್ಲ. ಹೌದು, ಈಗ ಏನಾಗ್ತಾ ಇದೆ, ಒಂದು ಮನೆಯಲ್ಲಿ ಒಂದೇ ಮಗು, ಹಬ್ಬಬ್ಬ ಅಂದರೆ 2 ಅಂಥ ಪರಿಸ್ಥಿತಿಯಲ್ಲಿ ಈ ತಾಯಿ ತಂದೆಯರು ವರ್ಕ್ ಮಾಡ್ತಾ ಇರ್ತಾರೆ. ಸೊ ಮಗು ಜೊತೆಗೆ ಇರೋದು ಭಾಳ ಕಮ್ಮಿ. ಸೊ ಮಗುವನ್ನು ಎಂಗೇಜ್ ಮಾಡಿ ಇಟ್ಕೊಳ್ಳಲ್ಲ ನಾವು. ಸೊ ಆ ಸೆಲ್ಫ್ ಗ್ರಾಟಿಫಿಕೇಶನ್ ಅಂತ, ತನ್ನನ್ನು ತಾನೇ ಸಮಾಧಾನ, ಈ ಬೋರ್ ಆದಾಗ, ನಿದ್ದೆ ಬಂದಾಗ, ಹಸುವಾದಾಗ ತನ್ನನ್ನು ತಾನೇ ಸಮಾಧಾನ ಮಾಡೋಕ್ಕೆ ಮಾಡ್ತವೆ. ಸೊ ಅದಕ್ಕೆ ಬಿಡಿಸುವ ವಿಧಾನ ಅಂದರೆ ಫೋರ್ಸಿಬ್ಲಿ ತೆಗಿಬಾರ್ದು ಅದನ್ನು. ಈಗ ತೆಗಿಯೋ ಅಂತ ಬೈಯೋದಾಗ್ಲಿ, ಎಳೆದು ತೆಗಿಯೋದಾಗ್ಲಿ, ಅಥವಾ ಖಾರ ಅಥವಾ ಏನಾದರೂ ಔಷಧಿ ಹಚ್ಚೋದಾಗ್ಲಿ ಮಾಡಬಾರ್ದು. ಅವರು ಬಾಯಲ್ಲಿ ಹಾಕಿದ್ಕೊಂಡೆ ಅವರ ಗಮನವನ್ನು ಬೇರೆ ಕಡೆ ಸೆಳೆಬೇಕು. ಅಟೆನ್ಷನ್ ಡೈವರ್ಷನ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಅಲ್ಲಿ ನೋಡು, ಇದು ಎಷ್ಟು ಚೆನ್ನಾಗಿದೆ, ಅಲ್ಲಿ ನೋಡು, ಡ್ಯಾಡಿ ಬಂದರು ನೋಡು, ಈ ಥರ ಮಾಡಿದಾಗ ಗಮನ ಅಲ್ಲಿ ಹೋಗುತ್ತೆ, ಬೆರಳ ಇಲ್ಲಿ ಹೋಗುತ್ತೆ. ಅದೇ ಒಂದು ಕಾಮನ್ ಪ್ರಾಬ್ಲಮ್ ಅಂದ್ರೆ ಪೇರೆಂಟ್ಸಿಗೆ ಅಲ್ಲೇನಾದ್ರು ಉಬ್ಬಾಗ್ಬಿಡುತ್ತೆ ಅದು ತಮ್ಮ ಬಾಯಲ್ಲಿ. ತುಂಬ ವರ್ಷ ಹಾಕಿದ್ರೆ ಸ್ವಲ್ಪ ಹಲ್ಲು ಉಬ್ಬಾಗುತ್ತೆ. ಬಟ್ ಜನರಲಿ
ಹೆಚ್ಚಿನ ಮಕ್ಳು ಏನಂದ್ರೆ 1-2 ವರ್ಷ ಅಂದ್ರೆ ನಿಲ್ಲಿಸ್ಬಿಡ್ತಾರೆ. ಬಟ್ ಕೆಲವು ಮಕ್ಕಳು 5 ವರ್ಷ 10 ವರ್ಷಕ್ಕೂ ಹಾಕಿದವ್ರು ನೋಡಿದ್ದೀನಿ ನಾನು. 10 ವರ್ಷ ಅವ್ರಿಗೆ ರಾತ್ರಿ ಮಲಗುವಾಗ ಹಾಕೋದು, ಅಥವಾ ಬೋರ್ ಆದಾಗ ಸ್ಕ್ರೀನ್ ಹಿಂದೆ ಹೋಗ್ಬಿಟ್ಟು ಅಡಗಿಕೊಂಡು ಕೂತ್ಕೊಂಡು ಹಾಕೋದು. 5 ವರ್ಷದ ಮಕ್ಕಳು, 8 ವರ್ಷದ ಮಕ್ಕಳು, 10 ವರ್ಷದ ಮಕ್ಕಳು ನೋಡಿದ್ದೀನಿ. ಆವಾಗ ಅದು ತುಂಬಾ ಲಾಂಗ್ ಇರುತ್ತಲ್ಲ, ಆವಾಗ ಸ್ವಲ್ಪ ಉಬ್ಬು ಬರ್ಬೋದು. ಬಟ್ ಜನರಲಿ 1-2 ವರ್ಷಕ್ಕೆ ಹೋದ್ರೆ ಜನರಲಿ ಏನಾಗೋದಿಲ್ಲ. ಸೊ ಆಮೇಲೆ ಈಗ ಮಲಗ್ಬೇಕಾದ್ರೆ ಮಕ್ಕಳನ್ನ ಸಪ್ರೇಟಾಗಿ ಒಂದು ಕ್ರಿಡಲಲ್ಲೋ ಅಥವಾ ಒಂದು ತೊಟ್ಲಲ್ಲಿ ಹಾಕಿ ಮಲಗಿಸ್ತಾರೆ. ಸೊ ಅಥವಾ ಈ ತಂದೆ ತಾಯಿಗಳು ಮಧ್ಯೆ ಮಲಗಿಸ್ಕೊಳ್ಳೋದು ಒಳ್ಳೇದಾ, ಅಥವಾ ಈ ಥರ ಸಪ್ರೇಟಾಗಿ ಮಲಗಿಸೋದು? ಯಾವಾಗಲೂ ಮಗು ತಾಯಿ ಜೊತೆ ಇದ್ರೆ ತುಂಬಾ ಒಳ್ಳೇದು. ಅವರ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆ ತುಂಬಾ ಚೆನ್ನಾಗಿರುತ್ತೆ. ಈ ಕೋಳಿ ಕಾವು ಕೊಡ್ತದಲ್ಲ, ಅದೇ ಕಾನ್ಸೆಪ್ಟ್. ಈ ಮಗು ತಾಯಿ ಜೊತೆ ಇದ್ರೆ ಅವರ ಮಾನಸಿಕ ಬೆಳವಣಿಗೆನೂ ತುಂಬಾ ಇರುತ್ತೆ. ಆ್ಯಂಡ್ ಎಬಿಲಿಟಿ ಟು ಟೇಕ್ ಸ್ಟ್ರೆಸ್ ಇಸ್ ಮಚ್ ಬೆಟರ್ ಇಫ್ ದಿ ಚೈಲ್ಡ್ ಈಸ್ ವಿತ್ ದಿ ಮದರ್. ಅಂದರೆ ನಾಳೆ ಈಗ ನೀವು ಕೆಲವರನ್ನು ನೋಡಿರ್ಬೋದು, ಸ್ವಲ್ಪ ಅಂದ ಕೂಡ ಗೊರ್ರಂತ ಕೋಪ ಬರುತ್ತೆ. ಮೋಸ್ಟ್ಲಿ ಅವರಿಗೆ ಆ ಸೆಕ್ಯೂರಿಟಿ ಸಿಕ್ಕಿಲ್ಲ ಮಗು ಇರುವಾಗ. ಹೌದೌದು. ಇನ್ನು ಕೆಲವರು ನಾನು ನಿಮ್ಗೆ 2 ಏಟು ಹೊಡೆದ್ರು, ನಿಮ್ಗೆ ಬೈದ್ರು, ನೀವು ಅಯ್ಯೋ ಪಾಪ ಏನೋ ಟೆನ್ಷನ್ ಮಾಡಿದಾನ್ ಬಿಡು, ಇರ್ಲಿ ಬಿಡು ಅಂತ ನೀವು ಕೂಲಾಗಿ ತೆಕ್ಕೋತೀರಾ. ಯಾಕೆ? ಮೇ ಬಿ ಯು ಆರ್ ಗಿವೆನ್ ದಟ್ ಸೆಕ್ಯೂರಿಟಿ. ಸೊ ಇಟ್ ಈಸ್ ನಾಟ್ ಓನ್ಲಿ ಸ್ಲೀಪಿಂಗ್, ಇಟ್ ಇಸ್ ದಿ ಲಾಂಗ್ ಟರ್ಮ್ ಬೆನಿಫಿಟ್ಸ್ ಆರ್ ಮೋರ್ ಇಂಪಾರ್ಟೆಂಟ್. ಅದರಿಂದ ತಾಯಿ ಪಕ್ಕದಲ್ಲೇ ಇರೋದು ಒಳ್ಳೇದು ಒಂದು. ಎರಡನೇದು, ತೊಟ್ಲಲ್ಲಿ ಹಾಕಬಾರ್ದು. ಅಮ್ಮನ ಪಕ್ಕದಲ್ಲಿದ್ದರೆ ಆ ಬೆನಿಫಿಟ್ಸ್ ಜಾಸ್ತಿ ಇರುತ್ತೆ. ಆಮೇಲೆ ಹಾಲು ಕುಡಿಯುವಾಗ ಕೂತ್ಕೊಂಡು ಕುಡಿಸ್ಲಿ, ಮಲ್ಕೊಂಡು ಕುಡಿಸೋದು ಬೇಡ. ಕೂತ್ಕೊಂಡು ಕುಡಿಸೋದು ಒಳ್ಳೇದು. ಸೊ ಆಮೇಲೆ ಇನ್ನೊಂದಿದೆ ಸರ್, ಈಗ ಟ್ರೆಂಡಿ ವರ್ಡ್ ಪಾಟಿ ಟ್ರೈನಿಂಗ್. ಸೊ ಈಗ ಯಾವ ಏಜಿಂದ ಈ ಪಾಟಿ ಟ್ರೈನಿಂಗ್ ಸ್ಟಾರ್ಟ್ ಮಾಡಬೇಕು? ಅಲ್ಲ, ಇದು ಒಂದು ತುಂಬ ಮುಖ್ಯವಾದ ವಿಷಯ. ಯಾಕಂದರೆ ಕೆಲವು ವರ್ಷ ಹಿಂದೆ ನಾನು ನೋಡಿದರೆ ಒಂದು 100 ಪೇಷಂಟ್ ನೋಡಿದರೆ ಒಂದು 5 ಜನರಿಗೆ ಕಾನ್ಸ್ಟಿಪೇಷನ್ ಇರ್ತಾ ಇತ್ತು. ಇತ್ತೀಚೆಗೆ 100 ಪೇಷಂಟ್ ನನ್ನ ಹತ್ರ ಬಂದರೆ 50 ಪೇಷಂಟ್ಗೆ ಕಾನ್ಸ್ಟಿಪೇಷನ್. ದಿನ ಕಕ್ಕ ಮಾಡೋದಿಲ್ಲ. ಸೊ ಮಕ್ಕಳಿಗೆ ಏನಂದರೆ ಬೆಳಿಗ್ಗೆನೇ ಮಾಡಿಸ್ಬೇಕು, ಕೂತ್ಕೊಂಡೇ ಮಾಡಿಸ್ಬೇಕು. ಜನರಲಿ ಈ ಡಯಪರ್ ಬಂದ ಮೇಲೆ ಇಂಥ ಪ್ರಾಬ್ಲಮ್ಸ್ ಜಾಸ್ತಿ ಆಗಿದೆ. ಯಾಕೆ ಡಯಪರಲ್ಲೇ ಮಾಡೋದು ಅವರಿಗೆ ಒಂಥರ ಮೈಂಡ್ ಸೆಟ್ ಆಗಿರುತ್ತೆ. ಸೊ ಕೆಲವು ಮಕ್ಕಳನ್ನು ನೋಡಿದ್ದೇನೆ, ಡಯಪರ್ ಹಾಕಿದ್ರಷ್ಟೇ ಮಾಡ್ತಾವಂತೆ. ಈ ಥರ ಎಲ್ಲ ಏನೇನೋ ಮಾಡ್ತೀವಿ ನಾವು. ಏನು ಮಾಡೋದು ಬೇಡ. ಮಗುವಿಗೆ 9 ತಿಂಗಳು ಹಬ್ಬ ಅಂದರೆ ವರ್ಷ ಅಂದಾಗ ಅವರಿಗೆ ಪಾಟಿ ಟ್ರೈನಿಂಗ್ ಮಾಡಬೇಕು. ಆಗ್ಲೇ ಮಾಡಿಸ್ಬೇಕು. 1 ವರ್ಷಕ್ಕೆ ಮಾಡಿದರೆ ಸ್ಟಾರ್ಟ್ ಮಾಡ್ಬೇಕು. ಅಟ್ಲೀಸ್ಟ್ ಬೆಳಿಗ್ಗೆ ಎದ್ದು ಕೂಡಲೇ ಹಾಲು ಕೊಡಬೇಡಿ, ಎದ್ದು ಕೂಡಲೇ ಬ್ರೇಕ್ಫಾಸ್ಟ್ ಕೊಡಿ. ಯಾಕಂದರೆ ಹೆಚ್ಚಿನ ಮಕ್ಕಳಿಗೆ ನಾನು ನೋಡಿದೆ, ಸ್ಕೂಲಿಗೆ ಹೋಗೋಂದಿಷ್ಟು ಹಾಲು ಕೊಟ್ಟು ಕಳಿಸ್ತಾರೆ. ಅದು ಒಳ್ಳೇದಲ್ಲ. ಯಾಕಂದರೆ ನೀವು ಕೇಳಿರ್ಬೋದು, ಬ್ರೇಕ್ಫಾಸ್ಟ್ ಇಸ್ ಬ್ರೈನ್ ಫುಡ್, ಬ್ರೇಕ್ಫಾಸ್ಟ್ ಲೈಕ್ ಎ ಕಿಂಗ್ ಆ್ಯಂಡ್ ಡಿನ್ನರ್ ಲೈಕ್ ಎ ಬೆಗ್ಗರ್. ಬ್ರೇಕ್ ದಿ ಫಾಸ್ಟ್ ಇಸ್ ಬ್ರೇಕ್ಫಾಸ್ಟ್ ಅಂತ ಇಂಗ್ಲೀಷಲ್ಲಿ ಹೇಳ್ತಾರೆ. ಸೊ ಮನುಷ್ಯನ 3 ಆಹಾರ, ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರಲ್ಲಿ ಬ್ರೇಕ್ಫಾಸ್ಟ್ನ ಮಹತ್ವ ತುಂಬ ಜಾಸ್ತಿ ಇದೆ. ಅದರಿಂದ ಬೆಳಿಗ್ಗೆ ಎದ್ದು ಕೂಡಲೇ ಬ್ರೇಕ್ಫಾಸ್ಟ್ ಕೊಡೋದನ್ನು ರೂಢಿ ಮಾಡಿ. ಆಮೇಲೆ ಒಂದು 20 ನಿಮಿಷ ಪಾಟಿಯಲ್ಲಿ ಕೂರಿಸಿ, 10-15 ನಿಮಿಷ ಕೂರಿಸಿದ್ರು ಪರವಾಗಿಲ್ಲ. ಒಂದೇ ಸಲಕ್ಕೆ ಅದು ಬರಲ್ಲ. ಅದು ಕೂತು ರೂಢಿ ಆದರೆ ಒಂದು 2-3 ತಿಂಗಳು ಮಾಡಿದರೆ 3ನೇ ತಿಂಗಳು ಅದೇ ಹೋಗಿ ಕೂರುತ್ತೆ. ಅಷ್ಟು ಟ್ಯೂನ್ ಅಪ್ ಮಾಡಬೇಕು. ಸೊ ಫಸ್ಟ್ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಕೊಡಿ. ಬ್ರೇಕ್ಫಾಸ್ಟ್ ಆದಮೇಲೆ ಮಗುನ ಕೂರಿಸಿ, ಕಕ್ಕ ಬಂದಾಗ ಹೆಚ್ಚಿನ ಕಾನ್ಸ್ಟಿಪೇಷನ್ ಇದ್ದರೆ ಮಕ್ಕಳು ಏನು ಮಾಡ್ತಾರೆ, ಕೈ ಕಾಲು ಟೈಟ್ ಮಾಡೋದು, ನಿಂತ್ಕೊಂಡು ಮಾಡೋಕ್ಕೆ ಟ್ರೈ ಮಾಡೋದು, ಮೂಲೆಗೆ ಹೋಗಿ ನಿಂತ್ಕೊಳ್ಳೋದು, ಹೀಗೆಲ್ಲ ಮಾಡ್ತವೆ. ಅದು ತುಂಬ ಒಳ್ಳೆ ಲಕ್ಷಣ ಅಲ್ಲ. ಆ ಥರ ಲಕ್ಷಣ ಮಾಡಿದ ತಕ್ಷಣ ಹಿಡ್ಕೊಂಡು ಕೂರಿಸ್ಬೇಕು. 4 ದಿನ ಅಳ್ತಾವೆ, 5ನೇ ದಿನದಿಂದ ರೂಢಿ ಆಗ್ತದೆ. ಕಕ್ಕ ಬಂದಾಗ ಎಂದೂ ನಿಂತ್ಕೊಂಡು ಮಾಡಿಸ್ಬಾರ್ದು, ಹಿಡ್ಕೊಂಡು ಕೂರಿಸ್ಕೊಂಡು ಮಾಡಿಸ್ಬೇಕು. ಸೊ ಡಯಪರ್ ನಿಲ್ಲಿಸಿಬಿಡಿ, ಕೂತ್ಕೊಂಡು ಮಾಡಿಸಿ. 4ನೇ ದಿನದಿಂದ ಫೈಬರ್ಸ್, ಈ ನಾರಿನಂಶ ಆಹಾರದಲ್ಲಿ ಜಾಸ್ತಿ ಇರಬೇಕು. ಯಾವುದು ಅಂದರೆ ನಾರಿನಂಶ ಹಣ್ಣುಗಳು, ಯಾವ ಹಣ್ಣಾದರೂ ಪರವಾಗಿಲ್ಲ, ಬಾಳೆಹಣ್ಣು, ಮೂಸಂಬಿ, ಆರೆಂಜ್, ಪಪ್ಪಾಯ. ಆಮೇಲೆ ಹಸಿ ತರಕಾರಿಗಳು, ಈ ಗ್ರೀನ್ ಲೀಫಿ ವೆಜಿಟೇಬಲ್, ಸೊಪ್ಪು, ಪಾಲಕ್ ಸೊಪ್ಪು, ಮೆಂತ್ಯ ಸೊಪ್ಪು, ದಂಟಿನ ಸೊಪ್ಪು, ಸಬ್ಸಿಗೆ ಸೊಪ್ಪು, ಯಾವ ಸೊಪ್ಪಾದ್ರೂ ಪರವಾಗಿಲ್ಲ. ದಿನ ಇಷ್ಟು ಸೊಪ್ಪು ಕೊಡಿ. ಅದರಲ್ಲಿರುವ ಫೈಬರ್ಸಿಂದ ಮೋಷನ್ ಸಲೀಸಾಗಿ. 5ನೇದೇನೆಂದರೆ ಈ ಜಂಕ್ ಫುಡ್ಸಿಂದ ಮತ್ತು ಇನ್ನೊಂದು ನೆಗೆಟಿವ್ ಇಫೆಕ್ಟ್ ಆಗುತ್ತೆ.
ಸೊ ಬೆಳಿಗ್ಗೆದ್ದು ಕೂರಿಸೋದು, ಬ್ರೇಕ್ಫಾಸ್ಟ್ ಮಾಡೋದು, ಬ್ರೇಕ್ಫಾಸ್ಟ್ ಆದಮೇಲೆ ಕೂರಿಸೋದು, ಕಕ್ಕ ಬಂದಾಗ ಕೂತ್ಕೊಂಡು ಮಾಡಿಸೋದು, ಡಯಪರ್ ಬಿಸಾಕೋದು, ಫೈಬ್ರಸ್ ಫುಡ್ ಕೊಡೋದು, ಈ 5-6 ಅಂಶ ಕರೆಕ್ಟಾಗಿ ಮಾಡಿದರೆ ತೊಂದರೆ ಆಗಲ್ಲ. ಇಲ್ಲದ್ರೆ ಏನಾಗ್ತದೆ, ಮಗು ಬೆಳೀತಾ ಇದೇ ಕಾನ್ಸ್ಟಿಪೇಷನ್ ಕಂಟಿನ್ಯೂ ಆದರೆ ಈ ಪೈಲ್ಸು ಫಿಜರ್ಸ್ ಇಂಥದಕ್ಕೆ ಬುನಾದಿ ಹಾಕಿದಂಗೆ ಆಗುತ್ತೆ. ಅದರಿಂದ ಅದನ್ನು ತಡಿಬೇಕಾಗುತ್ತೆ. ಆಮೇಲೆ ಇನ್ನೊಂದು ಸರ್, ಈಗ ಮಕ್ಕಳಿಗೆ ಬ್ರಷ್, ಸೊ ಈಗ ಪೇಸ್ಟ್ ನಾವು ಯೂಸ್ ಮಾಡೋದನ್ನೇ ಹಾಕಿ ಕೊಡ್ಬೋದಾ, ಅಥವಾ ಬೇರೆ ಏನಾದರೂ ಡಾಕ್ಟರ್ ರೆಕಮೆಂಡೆಡ್ ಇದನ್ನ ನೋಡ್ಕೊಂಡು ಏನಾದ್ರು ಕೊಡಬೇಕಾಗುತ್ತೆ? ನೋಡಿ, ಒಂದು ಹೆಚ್ಚಿನ ತಾಯಂದರು ಕೇಳುವಂಥ ಪ್ರಶ್ನೆ ನೀವು ಹೇಳ್ದಂಗೆ, ಯಾವ ಏಜಿಂದ ನಾನು ಬ್ರಷ್ ಮಾಡಿಸ್ಬೇಕು ಅಂತ. ಮಗುಗೆ ಆ್ಯಕ್ಚುಲಿ ಹಲ್ಲು ಬರೋಕ್ಕೆ ಒಂದು 2-3 ಹಲ್ಲು ಬಂದಾಗಲೇ ಸ್ಟಾರ್ಟ್ ಮಾಡೋದು ಒಳ್ಳೆಯದು. ಯಾಕಂದರೆ ಈ ವಯಸ್ಸಿಂದ ನೀವು ಹಲ್ಲು ಬ್ರಷ್ ಮಾಡಿಸ್ಬಿಟ್ಟು ಅದರ ಆರೋಗ್ಯವನ್ನು ರಕ್ಷಿಸ್ತಿದ್ರೆ ಮುಂದೆ ಬರುವ ಹಲ್ಲಿಗೂ ಮತ್ತು ಅದು 5 ವರ್ಷ ಆಗೋವರೆಗೂ ಹಲ್ಲಿನ ಆರೋಗ್ಯ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಆ್ಯಕ್ಚುಲಿ ದೊಡ್ಡವರ ಪೇಸ್ಟ್ ಹಾಕಿದರೆ ಸ್ವಲ್ಪ ಉರಿ ಜಾಸ್ತಿ ಇರುತ್ತೆ, ಆ ಟೇಸ್ಟು ಚೆನ್ನಾಗಿರಲ್ಲ. ಬಟ್ ಈಗ ಕೆಲವು ಬೇಬಿ ಫ್ರೆಂಡ್ಲಿ ಪೇಸ್ಟ್ಗಳು ಬಂದಾವೆ, ಅದು ನುಂಗಿದ್ರು ಏನಾಗಲ್ಲ, ಅದರಲ್ಲಿ ಇದಿರಲ್ಲ, ಫ್ಲೋರೈಡ್ ಆ ಥರ ಏನೂ ಇರಲ್ಲ. ಸೊ ಅದರಿಂದ ಬೇಬಿ ಫ್ರೆಂಡ್ಲಿ ಪೇಸ್ಟ್ ಹಾಕಿ ರಾತ್ರಿನೂ ಒಂದ್ಸಲ ಮಾಡಿಸಿ, ಬ್ರಷಲ್ಲಿ ಮಾಡಿಸಿ, ಕೈಯಲ್ಲೆಲ್ಲ ಬ್ರಷಲ್ಲಿ. ಆಮೇಲೆ ಅದು ಪೇಸ್ಟ್ ಬ್ರಷಲ್ಲಿ ಮಾಡುವಾಗ ಮೇಲಿಂದ ಕೆಳಗೆ, ಕೆಳಗಿನಲ್ಲೂ ಕೆಳಗಿಂದ ಮೇಲೆ, ಆ ಥರ ಮಾಡಿಸಿ. ಹೌದು, ಅದರಿಂದ ಬ್ರಷಿಂಗ್ ಎಷ್ಟು ಬೇಗ ಸ್ಟಾರ್ಟ್ ಮಾಡ್ತೀರಿ ಅಷ್ಟು ಮಗುವಿನ ಹಲ್ಲಿನ ಮುಂದಿನ ಆರೋಗ್ಯ ಚೆನ್ನಾಗಿರುತ್ತೆ. ಸೊ ಈಗ ಸರ್ ಆಲ್ಮೋಸ್ಟ್ ಎಲ್ಲ ಡಿಸ್ಕಸ್ ಮಾಡಿದ್ದೀವಿ ನಾವು. ಸೊ ಒಂದೊಂದು ಸಜೆಷನ್ಸ್ ಅಂತ, ನೀವು ಫಸ್ಟ್ ಪೇರೆಂಟಿಂಗಿಗೆ ಸಜೆಷನ್ಸ್ ಕೊಡೋದಾದರೆ ಪೇರೆಂಟ್ಸ್ಗೆ ಫಸ್ಟ್ ಟೈಮ್ ಆಗ್ತಾಯಿರೋರು, ಸೊ ಏನು ಕೊಡ್ತೀವಿ ಸರ್? ಫಸ್ಟ್ ಆಫ್ ಆಲ್ ಏನಂದರೆ, ಈ ಪೇರೆಂಟ್ಸಿಗೆ ಟೇಕ್ ಕೇರ್ ಆಫ್ ದಿ ನ್ಯೂಟ್ರಿಷನ್. ನ್ಯೂಟ್ರಿಷನ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ನ್ಯಾಚುರಲ್ ಫುಡ್, ಹೋಮ್ ಮೇಡ್ ಫುಡ್, ಅದರಲ್ಲಿ ನೋ ಫೋರ್ಸ್ ಫೀಡಿಂಗ್, ನೋ ಓವರ್ ಫೀಡಿಂಗ್. 2, TV ಮೊಬೈಲ್ ಗ್ಯಾಜೆಟ್ಸ್ ಫುಲ್ ನಿಲ್ಲಿಸ್ಬೇಕು, ಹ್ಯಾಬಿಟ್ಸ್ ಬಿಡಬೇಕು. ಮೊದಲಿಂದ ನೀವು ರೂಢಿ ಮಾಡಿದರೆ ಸರಿಯಾಗತ್ತೆ. 3ನೇ ವಿಷಯ, ಜಂಕ್ ಫುಡ್ಸ್, ಅದರಿಂದ ಅರ್ಧ ಪ್ರಾಬ್ಲಮ್ಸ್ ಜಾಸ್ತಿ ಆಗುತ್ತೆ. ಜಂಕ್ ಫುಡ್ಗಳನ್ನು ಅವಾಯ್ಡ್ ಮಾಡಿ. 4ನೇ ವಿಷಯ, ಈ ರೆಗ್ಯುಲರ್ ಹೆಲ್ದಿ ಹ್ಯಾಬಿಟ್ಸು, ಬ್ರಷ್ ಮಾಡೋದಾಗಲಿ, ಮೋಷನ್ ಮಾಡೋದಾಗಲಿ, ಬೆಳಿಗ್ಗೆ ಎದ್ದು ಸ್ನಾನ ಮಾಡಿಸೋದಾಗಲಿ. ನೆಕ್ಸ್ಟ್ ಮುಖ್ಯವಾದ ವಿಷಯ ಅಂದರೆ ಸ್ಲೀಪ್ ಹೈಜೀನ್ ಅಂತಾರೆ. ಸ್ಲೀಪ್ ಹೈಜೀನ್ ಅಂದರೆ ಮಗುವಿನ ಆರೋಗ್ಯಕ್ಕೆ ನಿದ್ದೆ ಒಂದು ಕರೆಕ್ಟಾಗಿ ಚೆನ್ನಾಗಿರಬೇಕು. ಈಗ ನಾರ್ಮಲಿ ಏನು ಮಾಡ್ತಾರೆ, ಸ್ಕೂಲಿಂದ ಬಂದ ಕೂಡಲೇ ಒಂದು 3 ಅವರ್ 4 ಅವರ್ ಮಲಗಿಸ್ತಾರೆ. ರಾತ್ರಿ ಆ ಮಗುಗೆ ನಿದ್ದೆ ಬರಲ್ಲ, 12 ಗಂಟೆಗೆ ಮಲಗುತ್ತೆ, ಬೆಳಿಗ್ಗೆ ಮತ್ತೆ ಹೇಳೋಕ್ಕಾಗಲ್ಲ. ಅರ್ಜೆಂಟ್ ಮಾಡಿ ನಾವು ಸ್ಕೂಲಿಗೆ ದಬ್ತೀವಿ ಮಗುನ. ಅದನ್ನು ತಡಿಬೇಕು. ಮಧ್ಯಾಹ್ನ ಮಲಗೋದನ್ನು ಕಮ್ಮಿ ಮಾಡಿ. ಇನ್ಫ್ಯಾಕ್ಟ್ ಕಂಟಿನ್ಯೂಸ್ ಸ್ಲೀಪ್ ಫಾರ್ 8 to 10 hours ಇಸ್ ಬೆಟರ್ ದೆನ್ ಸ್ಟ್ಯಾಗರ್ಡ್ ಸ್ಲೀಪ್. ಅಂದರೆ ನೀವು ಮಧ್ಯಾಹ್ನ 3 ಅವರ್, ರಾತ್ರಿ 7 ಅವರ್ ಮಾಡೋದಕ್ಕಿಂತ ರಾತ್ರಿ ಒಂದೇ ಸಲ 10 ಅವರ್ ಮಾಡಿದರೆ ಮೆದುಳು ಬೆಳವಣಿಗೆ ಚೆನ್ನಾಗಿರುತ್ತೆ. ಸೊ ಅದರಿಂದ ಮಧ್ಯಾಹ್ನ ಮಲಗೋದನ್ನು ಕಮ್ಮಿ ಮಾಡಿಸಿ, ರಾತ್ರಿ ಬೇಕಾದರೆ 8 ಗಂಟೆಗೆ ಊಟ ಮಾಡಿ 9 ಗಂಟೆಗೆ ಮಲಗಿ, ಬೇಗ ಎಬ್ಸಿ. ಆವಾಗ ಈ ಕಕ್ಕ ಮಾಡಿಸೋದು, ತಿಂಡಿ ತಿನ್ನಿಸೋದು ಎಲ್ಲ ಪ್ರಾಪರ್ ಆಗಿ ಮಾಡ್ಬೋದು. ಇಲ್ಲದ್ರೆ ಏನಾಗುತ್ತೆ, ಬಂತು ಅನ್ನುವಂಥ ಸ್ಕೂಲಿಗೆ ಕಳಿಸೋದ್ರಲ್ಲೇ ನಮ್ಮ ಅರ್ಧ ಟೆನ್ಷನ್ ಜಾಸ್ತಿ. ನಮಗೆ ಸ್ಕೂಲಿಗೆ ಒಂದು ಮಗುವನ್ನು ದಬ್ಬಿ ಬಿಟ್ರೆ ನಾವು ಏನೋ ಸಾಧಿಸಿದಂಗೆ ಆಡ್ತೀವಿ. ಹೌದು. ಸೊ ಅದನ್ನು ನಿಲ್ಲಿಸ್ಬೇಕು. ಯಾಕಂದರೆ ಮಗು ಆ ಟೆನ್ಷನಲ್ಲೇ ಬೆಳೀತದೆ. ಸೊ ಗುಡ್ ಸ್ಲೀಪ್ ಈಸ್ ವೆರಿ ಇಂಪಾರ್ಟೆಂಟ್. ಅದು ಅನ್ಇಂಟರಪ್ಟೆಡ್ ಸ್ಲೀಪ್ ಈಸ್ ಮೋರ್ ಇಂಪಾರ್ಟೆಂಟ್. ಆಮೇಲೆ ನಿದ್ದೆಯ ಮೊದಲು ಈ ಚಾಕ್ಲೇಟ್ಸ್ ಕೊಡೋದು, ಯಾಕಂದರೆ ಅದರಲ್ಲಿ ಕೋಕಾ ಪ್ರಾಡಕ್ಟ್ಸ್, ಅದು ಇಟ್ ವಿಲ್ ಇಂಟರ್ಫಿಯರ್ ವಿತ್ ದಿ ಸ್ಲೀಪ್. 2ನೇದು TV ನೋಡಿಸಿ, ಅಟ್ಲೀಸ್ಟ್ ನಿದ್ದೆಗೆ 2 ಅವರ್ ಮುಂಚೆ TV ನೋಡಿಸ್ಬಾರ್ದು ನಿಜವಾಗಿ. ಹೌದು. ಸೊ ಇವೆಲ್ಲ ಕೆಲವು ಹೆಲ್ದಿ ಹ್ಯಾಬಿಟ್ಸ್ ಮಕ್ಕಳಿಗೆ ಮೊದಲಿಂದ ಡೆವಲಪ್ ಮಾಡಬೇಕು. 2ನೇದು, ಸೊ ಫಸ್ಟ್ ಈಸ್ ನ್ಯೂಟ್ರಿಷನ್, ಸೆಕೆಂಡ್ ಈಸ್ ಇಮ್ಯುನೈಸೇಷನ್. ಟೈಮಿಗೆ ಇಮ್ಯುನೈಸೇಷನ್ ಹಾಕಿಸಿ, ಅದರಿಂದ ನಿಮ್ಮ ಮಗುವಿನ ಬರುವಂಥ ಕಾಯಿಲೆಗಳನ್ನು ತುಂಬ ಮಟ್ಟಿಗೆ ತಡೆಗಟ್ಟಬಹುದು. ಆಮೇಲೆ ಸ್ವಲ್ಪ ಮಟ್ಟಿಗೆ ಫಿಸಿಕಲ್ ಎಕ್ಸಸೈಸ್ ಮುಖ್ಯ. ಅವರಿಗೆ ಆಡೋಕ್ಕೆ ಬಿಡಿ, ಯಾವಾಗಲೂ ಪ್ರೆಷರ್ ಹಾಕಬೇಡಿ. ನೀನು ಇಷ್ಟು ಬಂದ ಮೇಲೆ ಇದು ಮಾಡಬೇಕು, ಹೋಮ್ವರ್ಕ್ ಮಾಡು. ಹೋಮ್ವರ್ಕ್ ಈಗ ಮಾಡಲೇಬೇಕು, ಬಟ್ ಅವರಿಗೂ ಒಂಥರ ಸ್ಕೂಲಿಂದ ಬೆಳಗಿಂದ ಸಂಜೆ ಅಲ್ಲೇ ಇರ್ತಾರೆ, ಸ್ವಲ್ಪ ಮೈಂಡಿಗೆ ರಿಲ್ಯಾಕ್ಸನ್ ಮಾಡಿ
ಆಮೇಲೆ ಸ್ವಲ್ಪ ಹೋಮ್ವರ್ಕ್ ಮಾಡಿ, ತುಂಬ ಪ್ರೆಷರೈಸ್ ಮಾಡಬೇಡಿ. ಸೊ ಇಷ್ಟು ನೀವು ಪಾಲಿಸಿದರೆ ಮಗುವಿನ ಆರೋಗ್ಯ ಚೆನ್ನಾಗಿರುತ್ತೆ, ಅವರ ಭವಿಷ್ಯ ತುಂಬ ಸುದೃಢವಾಗಿರುತ್ತೆ. ಆಮೇಲೆ ಸಮಾಜಕ್ಕೂ ನೀವು ಒಂದು ಒಳ್ಳೆ ಆರೋಗ್ಯವಂತ ಬುದ್ಧಿವಂತ ಮಗುವನ್ನು ಕೊಡ್ತೀರ, ಅದೇ ಮುಖ್ಯ. ಓಕೆ ಸರ್, ಸೊ ನಿಮ್ದು ಇಷ್ಟು ಬ್ಯುಸಿ ಶೆಡ್ಯೂಲ್ ಅಲ್ಲಿ ಸೊ ಟೈಮ್ ಮಾಡ್ಕೊಂಡು ಬಂದ್ರಿ, ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ಸ್.